ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ತುಂಬಾ ರುಚಿಕರ ಮತ್ತು ಆರೋಗ್ಯಕರವಾದ ಸೈಡ್ ಡಿಶ್ ಮಾಡುತ್ತಿದ್ದೇನೆ. ಇದು ಅನ್ನ, ರೊಟ್ಟಿ, ಚಪಾತಿ ಮತ್ತು ದೋಸೆಯೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಮೊದಲು ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದನ್ನು ತೆಳುವಾಗಿ ಕತ್ತರಿಸಿ ಪಕ್ಕಕ್ಕೆ ಇರಿಸಿ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಉಪ್ಪು ಹಾಕಿದ ನೀರಿನಲ್ಲಿ ತೊಳೆಯಿರಿ. ನಂತರ ಇದನ್ನು ಸಣ್ಣದಾಗಿ ಕತ್ತರಿಸಿ ಅಥವಾ ಚಾಪರ್ನಲ್ಲಿ ಚಾಪ್ ಮಾಡಿ ಪಕ್ಕಕ್ಕೆ ಇರಿಸಿ. ಈಗ ಒಂದು ದಪ್ಪತಳದ ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ. 1 ಟೀ ಚಮಚ ಜೀರಿಗೆ ಹಾಕಿ ಅವುಗಳನ್ನು ಸಿಡಿಯಲು ಬಿಡಿ. ಅದಕ್ಕೆ 1 ಚಿಟಿಕೆ ಹಿಂಗು ಹಾಕಿ. ಈಗ ಕತ್ತರಿಸಿದ ಈರುಳ್ಳಿ ಸೇರಿಸಿ ತಿಳಿ ಬಣ್ಣ ಬರುವವರೆಗೆ ಹುರಿಯಿರಿ. ಅದಕ್ಕೆ 1 ಟೀ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಹುರಿಯಿರಿ. ಈಗ ಅದಕ್ಕೆ ಕತ್ತರಿಸಿದ ಪಾಲಕ್ ಸೊಪ್ಪನ್ನು ಸೇರಿಸಿ ಬಾಡಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಜರೂರ್ ಲೈಕ್ ಮತ್ತು ಶೇರ್ ಮಾಡಿ. ಇದಕ್ಕೆ 1 ಟೀ ಚಮಚ ಉಪ್ಪು, ಅರ್ಧ ಟೀ ಚಮಚ ಅರಿಶಿನ ಪುಡಿ, 1 ಟೀ ಚಮಚ ಕೆಂಪು ಮೆಣಸಿನ ಪುಡಿ, ಅರ್ಧ ಟೀ ಚಮಚ ಗರಂ ಮಸಾಲ ಮತ್ತು 1 ಟೀ ಚಮಚ ಧನಿಯಾ ಪುಡಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಈಗ ಸ್ಟವ್ ಆಫ್ ಮಾಡಿ ಪಾಲಕ್ ಮಿಶ್ರಣವನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ. ಒಂದು ಬೌಲ್ ಮೊಸರು ತೆಗೆದುಕೊಳ್ಳಿ, ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಸ್ಮೂತ್ ಆಗಿ ಮಾಡಿಕೊಳ್ಳಿ. ಈ ಮೊಸರನ್ನು ತಂಪಾದ ಪಾಲಕ್ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗಮನವಿರಲಿ, ಪಾಲಕ್ ಮಿಶ್ರಣವು ಬಿಸಿಯಾಗಿರುವಾಗ ಮೊಸರು ಸೇರಿಸಬೇಡಿ, ಏಕೆಂದರೆ ಇದರಿಂದ ರಾಯತ ಒಡಕಾಗಬಹುದು. ರಾಯತ ತುಂಬಾ ದಪ್ಪವಾಗಿದ್ದರೆ ಅರ್ಧ ಬೌಲ್ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾದ ಪಾಲಕ್ ರಾಯತ ಈಗ ರೆಡಿಯಾಗಿದೆ. ಈ ರುಚಿಕರವಾದ ರಾಯತವನ್ನು ಅನ್ನ, ಚಪಾತಿ, ರೋಟಿ ಅಥವಾ ದೋಸೆಯೊಂದಿಗೆ ಬಡಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.